ಇನ್ನು ಧರ್ಮಸ್ಥಳ ಹೆಣಯೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ 10 ವರ್ಷಗಳ ಹಿಂದೆ ಬಾಲಕಿ ನಾಪತ್ತೆ ಎಂದು ಎಸ್ಐಟಿಗೆ ದೂರು. ಕಾವಳ ಮೂಡೂರು ಗ್ರಾಮದ ಬಾಲಕಿ ನಾಪತ್ತೆಯ ಬಗ್ಗೆ ದೂರು. ಧರ್ಮಸ್ಥಳ ಹೆಣಯೂತ ಪ್ರಕರಣ ತನಿಖೆ ಆಗ್ತಾ ಇರುವ ಹೊತ್ತಲ್ಲೇ ಮತ್ತೊಂದು ದೂರೊಂದು ದಾಖಲಾಗಿದೆ. 10 ವರ್ಷಗಳ ಹಿಂದೆ ಬಾಲಕಿ ನಾಪತ್ತೆ ಎಂದು ಎಸ್ಐಟಿಗೆ ದೂರು. ಕಾವಳ ಮೂಡೂರು ಗ್ರಾಮದ ಬಾಲಕಿ ನಾಪತ್ತೆಯ ಬಗ್ಗೆ ದೂರು ದಾಖಲಾಗಿದೆ. ಬಾಲಕಿ ಹೇಮಾವತಿ ಅಣ್ಣ ನಿತಿನ್ ದೇವಾಡಿಗ ದೂರನ್ನ ದಾಖಲು ಮಾಡಿದ್ದಾರೆ. ಬಂಟ್ವಾಳ ತಾಲೂಕಿನ ಕಾವಳ ಮೂಡೂರು ಗ್ರಾಮ ಅದು. 2012ರಲ್ಲಿ ನಾಪತ್ತೆಯಾಗಿದ್ದ ಬಗ್ಗೆ ದೂರು ನೀಡಿದ ಸಹೋದರ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬಂದು ದೂರು ನೀಡಿದ ಸಹೋದರ ನನ್ನ ತಂಗಿ ಧರ್ಮಸ್ಥಳಕ್ಕೆ ಹೋಗುತ್ತೇನೆ ಎಂದು ಹೇಳಿ ಮಹಿಳೆಯ ಜೊತೆ ಹೋಗಿದ್ದಳು. ಆದರೆ ಈವರೆಗೂ ಮನೆಗೆ ಮರಳಿ ಬರಲಿಲ್ಲ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರು, ದೂರು ಸ್ವೀಕರಿಸಿಲ್ಲ. ದೂರು ನೀಡಿದ ಕುರಿತ ದಾಖಲಾತಿಗಳು ನಮ್ಮ ಬಳಿ ಇಲ್ಲ. ಕಾಣೆಯಾದ ತಂಗಿಗೆ 17 ವರ್ಷ ವಯಸ್ಸು. ಕಾಣೆಯಾಗಿರುವ ಬಗ್ಗೆ ಮಾಹಿತಿ ಇದ್ದರೆ ಹಂಚಿಕೊಳ್ಳಿ. ಎಸ್ಐಟಿ ಪ್ರಕಟಣೆ ಹಿನ್ನೆಲೆ ದೂರನ್ನ ನೀಡಿದ್ದೇವೆ. ಎಸ್ಐಟಿ ತನಿಖೆಯಾಗ್ತಾ ಇದೆ ಧರ್ಮಸ್ಥಳದಲ್ಲಿ. ಎಸ್ಐಟಿ ಆಗಾಗ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾ ಇತ್ತು. ಒಂದು, ನಿಮ್ಮ ಮನೆಯಲ್ಲಿ ಯಾವುದಾದರೂ ಅಸಹಜ ಸಾವುಗಳ ಬಗ್ಗೆ ವಿವರಗಳಿದ್ದರೆ ನೀವು ಎಸ್ಐಟಿ ಕಚೇರಿಗೆ ಬಂದು ದೂರು ದಾಖಲು ಮಾಡಬಹುದು. ಯುಡಿಆರ್ ಆಗದೆ ಯಾವುದಾದರೂ ಹೆಣ ಹೂತಿರುವ ಬಗ್ಗೆ ನಿಮ್ಮಲ್ಲೇನಾದರೂ ಮಾಹಿತಿ ಇದ್ದರೆ ಎಸ್ಐಟಿ ಕಚೇರಿಗೆ ನೇರವಾಗಿ ಬಂದು ಮೌಖಿಕನೋ ಲಿಖಿತನೋ ದೂರೊಂದನ್ನು ನೀಡಬಹುದು ಅಂತ ಹೇಳಿ ಎಸ್ಐಟಿ ಈ ಹಿಂದೆನೇ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ 17-18 ದಿನ ಕಳೆದ ನಂತರ ಒಂದು ದೂರು ದಾಖಲಾಗಿದೆ. ಆ ದೂರು ನಿಜಕ್ಕೂ ಕೂಡ ಅತ್ಯಂತ ಭಯಾನಕ ದೂರು ಅಂತ ಕರೆಸಿಕೊಳ್ಳುತ್ತೆ. ಕಾರಣ, ಬಾಲಕಿ ಹೇಮಾವತಿ ಅಣ್ಣ ನಿತಿನ್ ದೇವಾಡಿಗ ದೂರನ್ನು ದಾಖಲು ಮಾಡಿರುವಂತಹದ್ದು ಬಂಟ್ವಾಳ ತಾಲೂಕಿನ ಕಾವಳ ಮೂಡೂರು ಗ್ರಾಮ ಅದು. 2012ರಲ್ಲಿ ನಾಪತ್ತೆಯಾಗಿದ್ದ ಬಗ್ಗೆ ದೂರು ನೀಡಿದ ಸಹೋದರ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬಂದು ದೂರನ್ನು ನೀಡಿದ ಸಹೋದರ ನನ್ನ ತಂಗಿ ಧರ್ಮಸ್ಥಳಕ್ಕೆ ಹೋಗುತ್ತೇನೆ ಎಂದು ಹೇಳಿ ಮಹಿಳೆಯ ಜೊತೆ ಹೋಗಿದ್ದಳು. ಆದರೆ ಈವರೆಗೆ ಮನೆಗೆ ಮರಳಿ ಬರಲಿಲ್ಲ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ದೂರು ಸ್ವೀಕರಿಸಿಲ್ಲ. ದೂರು ನೀಡಿದ ಕುರಿತ ದಾಖಲಾತಿಗಳು ನಮ್ಮ ಬಳಿ ಇಲ್ಲ. ಕಾಣೆಯಾದ ತಂಗಿಗೆ 17 ವರ್ಷ ವಯಸ್ಸು. ಕಾಣೆಯಾಗಿರುವ ಬಗ್ಗೆ ಮಾಹಿತಿ ಇದ್ದರೆ ಹಂಚಿಕೊಳ್ಳಿ. ಎಸ್ಐಟಿ ಪ್ರಕಟಣೆಯ ಹಿನ್ನೆಲೆ ದೂರು ನೀಡಿದ್ದೇವೆ. ಆಕೆ ಏನಾಗಿದ್ದಾಳೆ ಎಂಬ ಬಗ್ಗೆ ನಮಗೆ ಗೊತ್ತಾಗಬೇಕು. ಮಗಳನ್ನು ಕಳೆದುಕೊಂಡು ತಾಯಿ ಕೊರಗುತ್ತಿದ್ದಾರೆ. ಆ ಚಿಂತೆಯಲ್ಲಿ ಮಾನಸಿಕ ಸಮಸ್ಯೆಗೆ ಒಳಗಾಗಿದ್ದಾರೆ. ಕರೆದುಕೊಂಡು ಹೋದ ಮಹಿಳೆ ವಿಚಾರಿಸಿದ್ರೆ ಏನೂ ಹೇಳ್ತಾ ಇಲ್ಲ. ಈಗ ಅವರು ನಮ್ಮ ಜೊತೆ ಮಾತು ಕೂಡ ಆಡ್ತಿಲ್ಲ ಅಂಥೇಳಿ ಒಂದು ದೂರು ದಾಖಲಾಗಿದೆ. ಒಂದು ಕಡೆ ಸಾಕ್ಷಿದಾರ ಹೇಳ್ತಾನೆ, ನಾನು 100ಕ್ಕೂ ಹೆಚ್ಚು ಹೆಣಗಳನ್ನು ಹೂತಿದ್ದೇನೆ. ಆ ಹೆಣಗಳ ಪೈಕಿ ಮಹಿಳೆಯರದ್ದು ಹೆಚ್ಚು ಹೆಣ. ಆ ಮಹಿಳೆಯರ ಪೈಕಿ ಕನ್ಯಾ ಸ್ತ್ರೀಯರ ಹೆಣಗಳು ಹೆಚ್ಚಿದ್ದು. ಆ ಹೆಣಗಳ ದೇಹದ ಮೇಲೆ ಲೈಂಗಿಕ ದೌರ್ಜನ್ಯಗಳ ಕುರುಹುಗಳನ್ನು ನೋಡ್ತಾ ಇದ್ದೆ. ಆ ಹೆಣವನ್ನು ಹೂಳಬೇಕಾದ್ರೆ ಪಂಚಾಯಿತಿಯವರು ಇರ್ತಿರಲಿಲ್ಲ. ಪೊಲೀಸರಿಗೆ ಮಾಹಿತಿ ಕೊಡದೆ ಹೆಣವನ್ನು ಹೂಳ್ತಾ ಇದ್ವಿ. ನಾನು ಹೂಳುವಂತಹ ಸಂದರ್ಭ ರಾತ್ರಿಯ ವೇಳೆ ಆಗಿತ್ತು. ನಾವೇ ಜಾಗಗಳನ್ನು ಗುರುತಿಸಿ ಹೂಳ್ತಾ ಇದ್ವಿ. ನಾನೇ ಸ್ವತಃ ಹೂತು ಹಾಕಿದ್ದೀನಿ. ಸಾಕಷ್ಟು ಬಾಲಕಿಯರ ಶವಗಳನ್ನು ಹೂತಿರುವ ನಾನು ನನ್ನನ್ನು ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಆತನೇ ಹೇಳಕೊಂಡಿದ್ದ. ಸೊ ಇವೆಲ್ಲವನ್ನು ಗಮನಿಸುವಾಗ ಧರ್ಮಸ್ಥಳಕ್ಕೆ ಹೋದಂತಹ ಬಾಲಕಿ ಕಾಣೆಯಾಗಿದ್ದಾಳೆ. ಆಕೆ ಯಾವ ಕಾರಣಕ್ಕೆ ಕಾಣೆಯಾದ್ಲು ಮತ್ತು ಆಕೆಗೆ ಏನಾದರೂ ಆಗಿದೆಯಾ? ಈಗಲೂ ಆಕೆ ಜೀವಂತವಾಗಿದ್ದಾಳ? ಆಕೆಗೇನಾಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಸೊ ಎಸ್ಐಟಿಯ ಪ್ರಕಟಣೆಯ ಬಳಿಕ ಒಬ್ಬ ವ್ಯಕ್ತಿ ದೂರನ್ನು ದಾಖಲು ಮಾಡಿದ್ದಾನೆ. ಈ ದೂರನ್ನು ಎಸ್ಐಟಿ ಅವರು ಗಂಭೀರವಾಗಿ ಪರಿಗಣಿಸ್ತಾರೋ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.